ತರಗತಿ 10 ವಿಷಯ ವಿಜ್ಞಾನ ಭಾಗ 1 ಪಾಠ 7 ವರ್ಧಕ ಲೆನ್ಸ್ ಮತ್ತು ಇದರ ಉಪಯೋಗ. ಮಕ್ಕಳೇ, ನಾವು ದರ್ಪಣ ಅಥವಾ ಕನ್ನಡಿಯಲ್ಲಿ ನೋಡಿದಾಗ ಅಲ್ಲಿ ನಮ್ಮದೇ ಚಿತ್ರವು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇದರ ಅರ್ಥ ದರ್ಪಣ ಅಥವಾ ಕನ್ನಡಿ ಅಂದರೆ ಮಿರರ್ ಒಂದು ಪ್ರತಿಫಲಿತ ಅಂದರೆ ರಿಫ್ಲೆಕ್ಟಿವ್ ಮೇಲ್ಮೈಯಾಗಿದೆ. ಜರ್ಮನ್ ವಿಜ್ಞಾನಿ ಜಸ್ಟಸ್ ವಾನ್ ಲೀಬಿಗ್ ಅವರು ಸಾಮಾನ್ಯ ಗಾಜಿನ ಒಂದು ತುಂಡಿನ ಸರಳ ಮೇಲ್ಮೈ ಮೇಲೆ ಅಂದರೆ ಪ್ಲೇನ್ ಸರ್ಫೇಸ್ ಅನ್ನು ಬೆಳ್ಳಿಯಿಂದ ಲೇಪಿಸಿದರು ಮತ್ತು ದರ್ಪಣವನ್ನು ತಯಾರಿಸಿದರು. ಇದನ್ನು ಬೆಳ್ಳಿ ಮತ್ತು ಗಾಜಿನಿಂದ ಮಾಡಿದ ಪ್ರತಿಫಲಕಗಳು ಎಂದು ಕರೆಯಲಾಗುತ್ತದೆ. ಇದನ್ನು ವೈಜ್ಞಾನಿಕ ಭಾಷೆಯಲ್ಲಿ ಹೇಳುವುದಾದರೆ ಬೆಳಕನ್ನು ಪ್ರತಿಬಿಂಬಿಸುವ ಅಂದರೆ ರಿಫ್ಲೆಕ್ಟ್ ಮಾಡುವ ಮತ್ತು ಸ್ಪಷ್ಟವಾದ ಚಿತ್ರವನ್ನು ರೂಪಿಸುವ ಮೇಲ್ಮೈಯನ್ನು ದರ್ಪಣ ಎಂದು ಕರೆಯಲಾಗುತ್ತದೆ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ವಿವಿಧ ರೀತಿಯ ದರ್ಪಣಗಳನ್ನು ಬಳಸುತ್ತೇವೆ. ದರ್ಪಣ ಎಂದರೇನು? ಹಿಂದಿನ ತರಗತಿಯಲ್ಲಿ ನಾವು ಇದಕ್ಕೆ ಸಂಬಂಧಿಸಿದ ಪದಗಳು ಮತ್ತು ದರ್ಪಣಗಳ ಪ್ರಕಾರಗಳು ಹಾಗೂ ಅವುಗಳ ರಚನೆಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈ ಚಿತ್ರದಲ್ಲಿ ದರ್ಪಣದ ಧ್ರುವ, ವಕ್ರತಾ ಕೇಂದ್ರ, ವಕ್ರತಾ ತ್ರಿಜ್ಯ ಮತ್ತು ಕನ್ನಡಿಯ ಪ್ರಧಾನಾಕ್ಷವನ್ನು ನೀಡಲಾಗಿದೆ. ಇದನ್ನು ಗಮನವಿಟ್ಟು ಪರೀಕ್ಷಿಸಿ. ಬನ್ನಿ ಈಗ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣಗಳನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ನೆನಪಿಸಿಕೊಳ್ಳೋಣ. ನಿಮ್ನ ದರ್ಪಣ ಯಾವುದೇ ಗೋಳಾಕಾರದ ಅಥವಾ ಗೋಳೀಯ ದರ್ಪಣದ ಒಳಮೇಲ್ಮೈ ಪ್ರತಿಫಲಿತವಾಗಿದ್ದರೆ ಅದು ನಿಮ್ನ ದರ್ಪಣವಾಗಿದೆ. ಈ ದರ್ಪಣಗಳು ಹೇಗೆ ಕಾಣುತ್ತವೆ ಎಂಬುದಕ್ಕೆ ಒಂದು ಪ್ರಾಯೋಗಿಕ ಉದಾಹರಣೆಯನ್ನು ನೀಡುವುದಾದರೆ, ಹೊಸ ಸ್ಟೇನ್ಲೆಸ್ ಸ್ಟೀಲ್ ಚಮಚ ಅಥವಾ ಸೌಟಿನ ಒಳಭಾಗವು ನಿಮ್ನ ದರ್ಪಣವಾಗಿದೆ ಮತ್ತು ಅದರ ಹೊರಭಾಗವನ್ನು ಪೀನ ದರ್ಪಣ ಎಂದು ಕರೆಯಬಹುದು. ಗೋಳಾಕಾರದ ದರ್ಪಣಗಳನ್ನು ಟೊಳ್ಳಾದ ಗೋಳವನ್ನು ಕತ್ತರಿಸಿ ಅದರ ಗೋಳಾಕಾರದ ಮೇಲ್ಮೈಯಲ್ಲಿ ಹೊಳೆಯುವ ಪದರವನ್ನು ಹಚ್ಚುವ ಮೂಲಕ ತಯಾರಿಸಲಾಗುತ್ತದೆ. ಇದರರ್ಥ ಗೋಳಾಕಾರದ ದರ್ಪಣಗಳು ಟೊಳ್ಳಾದ ಗೋಳದ ಭಾಗಗಳಾಗಿವೆ. ಪೀನ ದರ್ಪಣ ಯಾವುದೇ ಗೋಳಾಕಾರದ ಕನ್ನಡಿಯ ಹೊರ ಮೇಲ್ಮೈ ಪ್ರತಿಫಲಿತವಾಗಿದ್ದರೆ ಅದನ್ನು ಪೀನ ದರ್ಪಣ ಎಂದು ಕರೆಯಲಾಗುತ್ತದೆ. ಅದರ ಒಳ ಮೇಲ್ಮೈಯಲ್ಲಿ ತೆಳುವಾದ ಪ್ರತಿಫಲಿತ ಲೇಪನವನ್ನು ಹಾಕುವ ಮೂಲಕ ಮತ್ತು ಆ ಲೇಪನವನ್ನು ರಕ್ಷಿಸಲು ಕೆಂಪು ಬಣ್ಣವನ್ನು ಲೇಪಿಸುವ ಮೂಲಕ ಪೀನ ದರ್ಪಣವನ್ನು ತಯಾರಿಸಲಾಗುತ್ತದೆ. ಮಕ್ಕಳೇ, ಈಗ ಹೇಳಿ, ನಾವು ಪೀನ ಮತ್ತು ನಿಮ್ನ ದರ್ಪಣಗಳನ್ನು ಎಲ್ಲಿ ಬಳಸುತ್ತೇವೆ? ವಾಹನಗಳ ಬಲ ಮತ್ತು ಎಡಬದಿಗಳಲ್ಲಿ ಪೀನ ದರ್ಪಣಗಳನ್ನು ಅಳವಡಿಸಲಾಗುತ್ತದೆ ಹಾಗೂ ದಂತಚಿಕಿತ್ಸಾಲಯಗಳು, ಹೇರ್ ಸಲೂನ್ಗಳು, ಟಾರ್ಚ್ಗಳು ಮತ್ತು ವಾಹನದ ಹೆಡ್ಲೈಟ್ಗಳಲ್ಲಿ ನಾವು ನಿಮ್ನ ದರ್ಪಣಗಳನ್ನು ನೋಡುತ್ತೇವೆ. ಖಂಡಿತವಾಗಿಯೂ ಸರಿ, ಏಕೆಂದರೆ ಪೀನ ದರ್ಪಣದ ಪ್ರತಿಬಿಂಬವು ಯಾವಾಗಲೂ ವಾಸ್ತವ ಮತ್ತು ಮೂಲ ವಸ್ತುವಿಗಿಂತ ಚಿಕ್ಕದಾಗಿರುತ್ತದೆ. ಆದರೆ ನಿಮ್ನ ದರ್ಪಣದ ಪ್ರತಿಬಿಂಬವು ತಲೆಕೆಳಗಾದ ಮತ್ತು ಮೂಲ ವಸ್ತುವಿಗಿಂತ ದೊಡ್ಡದಾಗಿರುತ್ತದೆ. ಲೆನ್ಸ್ ಒಂದು ರೀತಿಯ ಗಾಜಿನ ದರ್ಪಣವಾಗಿದೆ. ದೈನಂದಿನ ಜೀವನದಲ್ಲಿ ಇಂತಹ ಲೆನ್ಸ್ ಅಥವಾ ಮಸೂರಗಳನ್ನು ಬಳಸುವುದು ನಾವು ನೋಡುತ್ತಲೇ ಇದ್ದೇವೆ. ಉದಾಹರಣೆಗೆ, ಹಿರಿಯರು ಓದಲು ಲೆನ್ಸ್ ಬಳಸುತ್ತಾರೆ. ಮನೆಗಳ ಪ್ರವೇಶ ದ್ವಾರದಲ್ಲಿ ಅಳವಡಿಸಲಾದ ಪೀಪ್ ಹೋಲ್ ಅಂದರೆ ಇಣುಕುರಂಧ್ರ, ಕೈಗಡಿಯಾರಗಳನ್ನು ಸರಿಪಡಿಸಲು ಕುಶಲಕರ್ಮಿಗಳು ಬಳಸುವ ಉಪಕರಣಗಳು ಇತ್ಯಾದಿ. ಇವುಗಳೆಲ್ಲವೂ ಲೆನ್ಸ್ ಅನ್ನು ಹೊಂದಿರುತ್ತವೆ. ಇದಲ್ಲದೆ ದೂರದರ್ಶಕಗಳನ್ನು ಸಹ ಲೆನ್ಸ್ ಬಳಸಿ ತಯಾರಿಸಲಾಗುತ್ತದೆ ಎಂದು ನಮಗೆ ತಿಳಿದಿದೆ. ನೀವು ನಿಜವಾಗಿಯೂ ವಾಸ್ತವದಲ್ಲಿ ಲೆನ್ಸ್ ನೋಡಿರಬಹುದು. ಆದರೆ ಲೆನ್ಸ್ ಎಂದರೆ ಏನು? ಈಗ ಅದನ್ನು ಹೇಗೆ ಮಾಡಲಾಗುತ್ತದೆ? ಅದರಲ್ಲಿ ಎಷ್ಟು ವಿಧಗಳಿವೆ? ಅದರಿಂದ ಯಾವ ರೀತಿಯ ಚಿತ್ರಗಳು ಅಥವಾ ಪ್ರತಿಬಿಂಬಗಳು ರೂಪುಗೊಳ್ಳುತ್ತವೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಲೆನ್ಸ್ ಎರಡು ಮೇಲ್ಮೈಗಳನ್ನು ಹೊಂದಿರುವ ಪಾರದರ್ಶಕ ಮಾಧ್ಯಮವಾಗಿದೆ. ಎರಡು ಮೇಲ್ಮೈಗಳಲ್ಲಿ ಕನಿಷ್ಠ ಒಂದು ವಕ್ರವಾಗಿರುತ್ತದೆ. ಲೆನ್ಸ್ಗಳ ವಿಧಗಳು. ಲೆನ್ಸ್ ಎರಡೂ ಮೇಲ್ಮೈಗಳು ಗೋಳೀಯ ಅಥವಾ ವೃತ್ತಾಕಾರವಾಗಿದ್ದು ಹೊರಬಾಗಿರುವ ಅಥವಾ ವಕ್ರವಾಗಿರುವ ಲೆನ್ಸ್ ಅನ್ನು ದ್ವಿಪೀನ ಅಂದರೆ ಬೈಕಾನ್ವೆಕ್ಸ್ ಎಂದು ಕರೆಯಲಾಗುತ್ತದೆ.
ಈ ಚಿತ್ರದಲ್ಲಿ ತೋರಿಸಿರುವಂತೆ ಪೀನ ಲೆನ್ಸ್ನ ಒಂದು ಮೇಲ್ಮೈ ಸಮತಲದಲ್ಲಿದ್ದು ಮತ್ತು ಇನ್ನೊಂದು ಗೋಳೀಯವಾಗಿದ್ದರೆ ಇದನ್ನು ಸಮತಲ ಪೀನ ಲೆನ್ಸ್ ಅಂದರೆ ಪ್ಲಾನೋ ಕಾನ್ವೆಕ್ಸ್ ಲೆನ್ಸ್ ಎಂದು ಕರೆಯಲಾಗುತ್ತದೆ. ಒಂದು ಪೀನ ಲೆನ್ಸ್ ಅಂಚುಗಳಿಗಿಂತ ಮಧ್ಯದಲ್ಲಿ ತುಂಬಾ ದಪ್ಪವಾಗಿರುತ್ತದೆ. ಇದು ಒಂದು ದ್ವಿಪೀನ ಲೆನ್ಸ್ ಅಂದರೆ ಕನ್ವರ್ಜಿಂಗ್ ಲೆನ್ಸ್ ಆಗಿದೆ. ಹಾಗೆಯೇ ನಿಮ್ನ ಪೀನ ಅಂದರೆ ಮಸೂರವು ಪಾಸಿಟಿವ್ ಮೆನಿಸ್ಕಸ್ ಲೆನ್ಸ್ ಒಂದು ಮೇಲ್ಮೈ ನಿಮ್ನ ಮತ್ತು ಇನ್ನೊಂದು ಪೀನವನ್ನು ಹೊಂದಿರುತ್ತದೆ ಮತ್ತು ಇದರ ವರ್ತನೆಯು ಪೀನ ಮಸೂರದಂತೆಯೇ ಇರುತ್ತದೆ. ನಿಮ್ನ ಲೆನ್ಸ್ ಎರಡೂ ಮೇಲ್ಮೈಗಳು ಒಳಗಿನಿಂದ ಗೋಳೀಯವಾಗಿರುವ ಲೆನ್ಸ್ ಅನ್ನು ದ್ವಿನಿಮ್ನ ಅಂದರೆ ವಿಕೇಂದ್ರೀಕರಿಸುವ ಬೈಕಾನ್ಕೇವ್ ಲೆನ್ಸ್ ಅಥವಾ ದ್ವಿನಿಮ್ನ ಲೆನ್ಸ್ ಎಂದು ಕರೆಯಲಾಗುತ್ತದೆ. ಯಾವುದೇ ನಿಮ್ನ ಮಸೂರದ ಒಂದು ಮೇಲ್ಮೈ ಸಮತಲವಾಗಿದ್ದು ಮತ್ತು ಇನ್ನೊಂದು ಮೇಲ್ಮೈ ಗೋಳಾಕಾರವಾಗಿದ್ದರೆ ಅದನ್ನು ಸಮತಲ ನಿಮ್ನ ಅಂದರೆ ಪ್ಲಾನೋ ಕಾನ್ಕೇವ್ ಲೆನ್ಸ್ ಎಂದು ಕರೆಯಲಾಗುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ನಿಮ್ನ ಲೆನ್ಸ್ ಮಧ್ಯಕ್ಕಿಂತ ಅಂಚುಗಳಲ್ಲಿ ದಪ್ಪವಾಗಿರುತ್ತದೆ. ಇದು ಒಂದು ದ್ವಿಪೀನ ಲೆನ್ಸ್ ಅಂದರೆ ಡೈವರ್ಜಿಂಗ್ ಲೆನ್ಸ್ ಆಗಿದೆ. ದ್ವಿನಿಮ್ನ ಲೆನ್ಸ್ ಅಂದರೆ ಪೀನ ನಿಮ್ನ ಲೆನ್ಸ್ ನೆಗೆಟಿವ್ ಮೆನಿಸ್ಕಸ್ ಲೆನ್ಸ್ ಒಂದು ಮೇಲ್ಮೈ ನಿಮ್ನ ಮತ್ತು ಇನ್ನೊಂದು ಪೀನವನ್ನು ಹೊಂದಿರುತ್ತದೆ ಹಾಗೂ ಇದು ನಿಮ್ನ ಲೆನ್ಸ್ನಂತೆಯೇ ವರ್ತಿಸುತ್ತದೆ. ಮಕ್ಕಳೇ, ಬೆಳಕಿನ ಕಿರಣಗಳು ಲೆನ್ಸ್ನ ಮೂಲಕ ಹಾದು ಹೋದಾಗ ಅದು ಎರಡು ಬಾರಿ ವಕ್ರೀಭವನಗೊಳ್ಳುತ್ತದೆ. ಒಮ್ಮೆ ಪ್ರವೇಶಿಸುವಾಗ ಮತ್ತು ಇನ್ನೊಮ್ಮೆ ಲೆನ್ಸ್ನಿಂದ ನಿರ್ಗಮಿಸುವಾಗ. ಇದರಿಂದಾಗಿ ಕಿರಣಗಳ ದಿಕ್ಕು ಬದಲಾಗುತ್ತದೆ. ಹೆಚ್ಚಿನ ಲೆನ್ಸ್ಗಳು ಎರಡು ಗೋಳಾಕಾರದ ಮೇಲ್ಮೈಗಳನ್ನು ಹೊಂದಿರುತ್ತವೆ. ಆ ಪ್ರತಿಯೊಂದು ಮೇಲ್ಮೈಗಳು ಇಡೀ ಗೋಳದ ಒಂದು ಭಾಗವಾಗಿರುತ್ತದೆ.